ಅತ್ತೆ ಆಸ್ತಿನ ಅಳಿಯ ದಾನ ಮಾಡಿದ ಎಂಬ ಗಾದೆ ಮಾತು ಕನ್ನಡದಲ್ಲಿ ಬಹಳ ಜನಪ್ರಿಯವಾಗಿದೆ. ಈ ಗಾದೆಯ ಅರ್ಥವನ್ನು ಸರಳವಾಗಿ ಹೇಳುವುದಾದರೆ, ಯಾರಾದರೂ ತಮ್ಮ ಸ್ವಂತ ಆಸ್ತಿಯನ್ನು ಅಥವಾ ಹಣವನ್ನು ಇನ್ನೊಬ್ಬರ ಮೇಲೆ ವ್ಯಯಿಸಿದಾಗ ಅಥವಾ ದಾನ ಮಾಡಿದಾಗ ಈ ಗಾದೆಯನ್ನು ಬಳಸಲಾಗುತ್ತದೆ. ವಿಸ್ತಾರವಾಗಿ ಹೇಳುವುದಾದರೆ, ಅತ್ತೆ ಇಲ್ಲಿ ಅತ್ತೆ ಎಂಬ ಪದವನ್ನು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಸ್ವಂತ ಆಸ್ತಿ ಅಥವಾ ಹಣವನ್ನು ಸೂಚಿಸಲು ಬಳಸಲಾಗುತ್ತದೆ. ಅಳಿಯ ಇಲ್ಲಿ ಅಳಿಯ ಎಂಬ ಪದವನ್ನು ಇನ್ನೊಬ್ಬ ವ್ಯಕ್ತಿಯನ್ನು ಸೂಚಿಸಲು ಬಳಸಲಾಗುತ್ತದೆ. ದಾನ ಇಲ್ಲಿ ದಾನ ಎಂಬ ಪದವನ್ನು ಆಸ್ತಿಯನ್ನು ಕೊಡುವುದು ಅಥವಾ ವ್ಯಯಿಸುವುದು ಎಂಬ ಅರ್ಥದಲ್ಲಿ ಬಳಸಲಾಗುತ್ತದೆ. ಒಟ್ಟಾರೆಯಾಗಿ ಈ ಗಾದೆಯ ಅರ್ಥವೆಂದರೆ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಆಸ್ತಿಯನ್ನು ಇನ್ನೊಬ್ಬರ ಮೇಲೆ ಅನಗತ್ಯವಾಗಿ ವ್ಯಯಿಸುತ್ತಿದ್ದಾನೆ ಅಥವಾ ದಾನ ಮಾಡುತ್ತಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. ಇದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನು ಜಾಗ್ರತೆಯಿಂದ ನಿರ್ವಹಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಉದಾಹರಣೆ: ಅವನು ತನ್ನ ಅತ್ತೆಯ ಆಸ್ತಿಯನ್ನು ಅಳಿಯನಿಗೆ ದಾನ ಮಾಡಿದ ಹಾಗೆ ಮಾಡುತ್ತಿದ್ದಾನೆ. ಈ ವಾಕ್ಯದ ಅರ್ಥವೆಂದರೆ ಅವನು ತನ್ನ ಹಣವನ್ನು ಅನಗತ್ಯವಾಗಿ ವ್ಯಯಿಸುತ್ತಿದ್ದಾನೆ ಎಂದು. ಈ ಗಾದೆಯನ್ನು ಬಳಸುವ ಸಂದರ್ಭಗಳು: ಯಾರಾದರೂ ತಮ್ಮ ಹಣವನ್ನು ಅನಗತ್ಯವಾಗಿ ವ್ಯಯಿಸಿದಾಗ, ಯಾರಾದರೂ ತಮ್ಮ ಆಸ್ತಿಯನ್ನು ಜಾಗ್ರತೆಯಿಂದ ನಿರ್ವಹಿಸದಿದ್ದಾಗ, ಯಾರಾದರೂ ಇನ್ನೊಬ್ಬರ ಮೇಲೆ ತುಂಬಾ ಹಣವನ್ನು ಖರ್ಚು ಮಾಡಿದಾಗ. ಈ ಗಾದೆಯ ಮುಖ್ಯ ಅಂಶಗಳು: ಆಸ್ತಿಯ ಮೌಲ್ಯ, ತನ್ನ ಆಸ್ತಿಯ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವುದು. ಜವಾಬ್ದಾರಿ, ತನ್ನ ಆಸ್ತಿಯನ್ನು ಜವಾಬ್ದಾರಿಯಿಂದ ನಿರ್ವಹಿಸುವುದು. ಮಿತವ್ಯಯ, ಅನಗತ್ಯವಾಗಿ ಹಣವನ್ನು ವ್ಯಯಿಸದಿರುವುದು. ಈ ಗಾದೆಯ ಮೂಲಕ ನಾವು ಏನು ಕಲಿಯಬಹುದು? ತನ್ನ ಆಸ್ತಿಯನ್ನು ಜಾಗ್ರತೆಯಿಂದ ನಿರ್ವಹಿಸುವುದು ಮುಖ್ಯ. ಅನಗತ್ಯವಾಗಿ ಹಣವನ್ನು ವ್ಯಯಿಸುವುದರಿಂದ ತೊಂದರೆಗಳಾಗಬಹುದು. ತನ್ನ ಆಸ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳಬೇಕು. ಈ ಗಾದೆ ನಮಗೆ ಆರ್ಥಿಕ ಶಿಸ್ತು ಮತ್ತು ಜವಾಬ್ದಾರಿಯ ಬಗ್ಗೆ ಒಂದು ಪಾಠವನ್ನು ಕಲಿಸುತ್ತದೆ.